ಅನಾದಿ ಕಾಲದಿಂದ ನಮ್ಮ ದೇಶದಲ್ಲಿ ನಾವೆಲ್ಲರೂ ಸಹ ನಂಬಿರುವಂತಹ ಅತ್ಯಂತ ದೃಢವಾಗಿ ನಂಬಿರತಕ್ಕಂತಹ ಒಂದು ಸಿದ್ಧಾಂತ ಇದೆ. ಈ ಸಿದ್ಧಾಂತವನ್ನು ಹೇಳುವಂತಹ ಒಂದು ಮಾತನ್ನೇ ನಾವು ನಮ್ಮ ಭಾರತ ದೇಶದಲ್ಲಿ ಎಲ್ಲಿಗೆ ಹೋದರೂ ಸಹ ನೋಡ್ತಾ ಇರ್ತೀವಿ. ಏನು ಆ ದೃಢವಾದಂತಹ ಸಿದ್ಧಾಂತ ಅಂತಂದರೆ, ಮತ್ತು ಆ ವಾಕ್ಯ, ಆ ಮಾತು ಯಾವುದು ಅಂತಂದರೆ ಸತ್ಯಮೇವ ಜಯತೆ ಅನ್ನುವಂತಹ ಮಾತು. ಇದು ಅತ್ಯಂತ ಗಂಭೀರವಾದಂತಹ ಅರ್ಥವನ್ನು ಹೊಂದಿರತಕ್ಕಂತಹ ಒಂದು ಮಾತಾಗಿದೆ. ಮತ್ತು ಈ ವಾಕ್ಯದಿಂದ ಒಂದು ವಿಶಿಷ್ಟವಾದಂತಹ ಒಂದು ಸಿದ್ಧಾಂತ ಪ್ರತಿಪಾದಿಸಲ್ಪಡ್ತಾ ಇದೆ. ಇದನ್ನು ಪ್ರಧಾನವಾಗಿಟ್ಟುಕೊಂಡೇ ನಮ್ಮ ಹಿಂದಿನವರೆಲ್ಲರೂ ಸಹ ಜೀವನವನ್ನು ಮಾಡಿಕೊಂಡು ಬಂದಿದ್ದಾರೆ. ಬೇರೆ ಯಾವುದಕ್ಕೂ ಪ್ರಾಧಾನ್ಯವನ್ನು ಕೊಡದೆ ಇದಕ್ಕೆ ಪ್ರಾಧಾನ್ಯವನ್ನು ಕೊಟ್ಟು ಜೀವನ ಮಾಡಿದ್ದರಿಂದಲೇ ನಮ್ಮ ಹಿಂದಿನವರೆಲ್ಲರೂ ಸಹ ನಮಗೆ ಆದರ್ಶರಾಗಿದ್ದಾರೆ, ಪೂಜ್ಯರಾಗಿದ್ದಾರೆ. ಈ ಒಂದು ಮಾತನ್ನು, ಈ ಸತ್ಯಮೇವ ಜಯತೆ ಅನ್ನುವಂತಹ ಒಂದು ಮಾತು ಏನಿದೆಯೋ, ಇದನ್ನು ನಾವು ಇಡೀ ಭಾರತ ದೇಶದಲ್ಲಿ ಎಲ್ಲಿಗೆ ಹೋದರೂ ಸಹ ಈ ಒಂದು ಮಾತನ್ನು ನಾವು ನೋಡುವುದಕ್ಕೆ ಸಾಧ್ಯವಾಗುತ್ತೆ. ಇದನ್ನೇ ನಾವು ಎಲ್ಲ ಕಡೆಯೂ ನೋಡುವುದು. ಬೇರೆ ಎಲ್ಲಿ ನೋಡಲಿಕ್ಕೆ ಸಾಧ್ಯವಾಗದೇ ಇದ್ದರೂ ಎಲ್ಲರೂ ಅವರವ್ರ ಜೇಬೊಳಗೆ ಒಂದು ಸಲ ಕೈ ಇಟ್ಟುಕೊಂಡ್ರೆ ಅಲ್ಲೇನೋ ಒಂದು ಸಿಗುತ್ತೆ. ಏನೋ ಒಂದು ನೋಟೋ ಅಥವಾ ಒಂದು ಕಾಯಿನೋ ದುಡ್ಡಿಂದ ಯಾವುದೋ ಒಂದು ಸಿಗುತ್ತೆ. ಅದನ್ನಾದರೂ ತೆಗೆದು ನೋಡಿದರೆ ಅದರ ಮೇಲೆ ಇದೇ ಒಂದು ಮಾತು ನಿಮಗೆ ಕಾಣುತ್ತೆ. ಎಲ್ಲಿ ಕಾಣುತ್ತಿದೆ? ನಮಗೆಲ್ಲೂ ನೋಡಿದ್ದೀವಿ, ಕಾಣುತ್ತಿಲ್ಲಲ್ವ ಅಂತಂದರೆ ಎಲ್ಲೋ ನೋಡೋ ಅವಶ್ಯಕತೆ ಇಲ್ಲ. ನಿಮ್ಮ ಜೇಬಿನೊಳಗೆ ಕೈ ಇಟ್ಕೊಂಡು ನೀವು ನೋಡಿದರೆ ಅಲ್ಲಿ ಸಿಗುವಂತಹದ್ರಲ್ಲಿ ಇರುವಂತಹ ಮಾತು ಇದು. ಈ ಮಾತು ಎಲ್ಲಿ ಇದು? ಇದರ ಮೂಲ ಎಲ್ಲಿದೆ ಅಂತ ಕೇಳಿದರೆ ನಮ್ಮ ಉಪನಿಷತ್ತುಗಳಲ್ಲಿ ಇದೆ. ಎಲ್ರಿಗೂ ಸತ್ಯಮೇವ ಜಯತೆ ಅನ್ನುವಂತಹ ಒಂದು ಮಾತು ಗೊತ್ತು. ಆದರೆ ಸತ್ಯಮೇವ ಜಯತೆ ನಾನೃತಂ ಸತ್ಯೇನ ಪಂಥ ವಿತತೋ ದೇವಯಾನಃ ಏನಾಕ್ರಮಂತಿ ಋಷಯೋ ಹ್ಯಾಪ್ತ ಕಾಮಾಃ ಯತ್ರ ತತ್ಸತ್ಯಸ್ಯ ಪರಮಂ ನಿಧಾನಂ ಅಂತ ಅನ್ನುವಂತಹ ವಾಕ್ಯ ಇದು 10 ಉಪನಿಷತ್ತುಗಳಲ್ಲಿ, ದಶೋಪನಿಷತ್ತುಗಳಲ್ಲಿ ಒಂದಾಗಿರ್ತಕ್ಕಂತಹ ಮುಂಡಕೋಪನಿಷತ್ತಿನಲ್ಲಿ ಇರುವಂತಹ ಒಂದು ವಾಕ್ಯ. ಈ ವಾಕ್ಯವು ನಮಗೇನು ಹೇಳ್ತಾ ಇದೆ? ಸತ್ಯಕ್ಕೆ ಯಾವಾಗಲೂ ಜಯ ಅನ್ನುವುದು ಸಿಗುತ್ತೆ. ಅಂತಿಮವಾದಂತಹ ಒಂದು ಪರಿಪೂರ್ಣವಾದ ಜಯ ಅದು ಯಾವುದಕ್ಕೆ ಸಿಗುತ್ತೆ ಅಂತಂದರೆ ಸತ್ಯಕ್ಕೆ ಮಾತ್ರವೇ. ಅದಕ್ಕೆ ಸತ್ಯಮೇವ, ಸತ್ಯಕ್ಕೆ ಮಾತ್ರವೇ ಯಾವಾಗಲೂ ಜಯ ಅನ್ನುವುದು ಸಿಗುತ್ತೆ. ಆದ್ದರಿಂದಲೇ ಸತ್ಯವಂತನಾಗಿರ್ತಕ್ಕಂಥವನು, ಸತ್ಯನಿಷ್ಠನಾಗಿರ್ತಕ್ಕಂಥವನು ಮಾತ್ರವೇ ಜೀವನದಲ್ಲಿ ಉತ್ತಮವಾದಂತಹ ಶ್ರೇಯಸ್ಸನ್ನು ಪಡೆಯುವುದಕ್ಕೆ ಸಾಧ್ಯವಾಗುತ್ತೆ.